ಒಂದು ಕಡೆ ಬಳ್ಳಾರಿ ಜೈಲಿನಲ್ಲಿದ್ದಾರೆ ನಟ ದರ್ಶನ್. ನಾಳೆಯೇ ಬೇಲ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ನ ಪ್ರತಿ ಸಿಕ್ಕ ಬಳಿಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದೋಷಾರೋಪ ಪಟ್ಟಿಗಾಗಿ ಕಾಯ್ತಾ ಇದ್ದಾರೆ ದರ್ಶನ್ ಪರ ಲಾಯರ್ಸ್. ಮೊನ್ನೆ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದಿನಕರ್ ಅವರ ಜೊತೆಗೆ ವಕಾಲತ್ತು ಫಾರಂಗೆ ಸೈನನ್ನು ಪಡೆದುಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ದೋಷಾರೋಪದ ಪಟ್ಟಿಯ ಪ್ರತಿ ಸಿಗ್ತಾ ಇದ್ದ ಹಾಗೆ, ಚಾರ್ಜ್ ಶೀಟ್ನ ಪ್ರತಿ ಸಿಗ್ತಾ ಇದ್ದ ಹಾಗೆ ವಕೀಲರು ದರ್ಶನ್ ಅವರ ವಿಚಾರಕ್ಕೆ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯಾಯಾಧೀಶರ ಸಹಿ ಆಗ್ತಾ ಇದ್ದ ಹಾಗೆ ದರ್ಶನ್ ಪರ ವಕೀಲರಿಗೂ ಕೂಡ ಒಂದು ಪ್ರತಿಯನ್ನು ಕೊಡಲಾಗುತ್ತೆ ಈ ದೋಷಾರೋಪ ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಮರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೀಶ್, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ದರ್ಶನ್ ವಿಚಾರದಲ್ಲಿ. ಈ ಮಧ್ಯೆ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರ, ಸಾಧ್ಯತೆಗಳು, ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳಿ. ಪ್ರೇಮ್ ಕುಮಾರ್, ನಾಳೆಗೆ ಕೊಲೆ ಆರೋಪಿ ದರ್ಶನ್ ಅವರು ಸೇರಿದಂತೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿದ್ದಂಥ ಅಷ್ಟು ಆರೋಪಿಗಳ ನ್ಯಾಯಾಂಗ ಬಂಧನ ನಾಳೆಗೆ ಮುಕ್ತಾಯವಾಗುತ್ತೆ. ಅದಾದ್ಮೇಲೆ ಮತ್ತೆ ಇದೀಗ ಬಹುತೇಕ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿಯನ್ನು ಕೂಡ ವಿಸ್ತರಣೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಇದ್ರ ಮಧ್ಯೆ ಈಗಾಗಲೇ ನಾಳೆನೆ ಅಧಿಕೃತವಾಗಿ ಚಾರ್ಜ್ ಶೀಟ್ ಕೂಡ ದರ್ಶನ್ ಪರ ವಕೀಲರ ಕೈ ಸೇರುತ್ತೆ. ಅದಾದ್ಮೇಲೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸತಕ್ಕಂಥ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಮೊನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ, ಅದ್ರ ಜೊತೆಗೆ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಬಂದಂತ ಸಂದರ್ಭದಲ್ಲಿಯೂ ಸಹಿತ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬೇಲ್ಗೋಸ್ಕರ ಅರ್ಜಿಯನ್ನು ಹಾಕಬೇಕಾಗಿತ್ತು. ಅದೇ ಕಾರಣಕ್ಕೆ ವಕಾಲತ್ತು ವಹಿಸ್ತಕ್ಕಂಥ ಕಾರಣಕ್ಕೋಸ್ಕರ ಇದಾಗಲೇ ಬೇಲ್ ಅರ್ಜಿಗೂ ಕೂಡ ಸಹಿಯನ್ನು ಹಾಕಿಸ್ಕೊಂಡು ಹೋಗಿದ್ರೆ ಬಹುತೇಕ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ ಅಂದ್ರೆ ಚಾರ್ಜ್ ಶೀಟ್ ದರ್ಶನ್ ಪರ ಇರ್ತಕ್ಕಂಥ ವಕೀಲರ ಕೈಗೆ ಸಿಕ್ಕಾದ್ಮೇಲೆ ಬೇಲ್ಗೆ ಅರ್ಜಿ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ನಾಳೆ ಏನು ಬೆಂಗಳೂರಿನ 24ನೇ ACMM ಕೋರ್ಟ್ ನಲ್ಲಿ ವಿಚಾರಣೆ ನಡೀಲಿಕ್ಕಿದೆ. ಆ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ದರ್ಶನ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಪ್ರಮುಖವಾಗಿ ದರ್ಶನ್ ಅವ್ರನ್ನ ಇರಿಸಿರುವಂತಹ ಐಸೆಕ್ಯೂರಿಟೀಸ್ ಎಲ್ಲ ಏನು ಆ ಒಂದು ವಿಭಾಗ ಏನಿದೆ ಅಲ್ಲಿನ ಒಂದು ಕಡೆಗೆ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ಗೋಸ್ಕರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಲ್ಲಿಂದ ದರ್ಶನ್ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಪ್ರತ್ಯೇಕವಾಗಿ ಒಂದು ವಿಡಿಯೋ ಕಾನ್ಫರೆನ್ಸ್ ನ ಕೋಣೆ ಇತ್ತು. ಆದ್ರೆ ದರ್ಶನ್ ಅವ್ರನ್ನ ಅಲ್ಲಿಗೆ ಕರೆದುಕೊಂಡು ಬರೋದಿಲ್ಲ, ಬದಲಾಗಿ ಐಸೆಕ್ಯೂರಿಟೀಸ್ ಎಲ್ಲ ಅಲ್ಲಿನ ಒಂದು ವ್ಯವಸ್ಥೆನ ಮಾಡಿಕೊಳ್ಳಲಾಗಿದೆ. ಆ ಒಂದು ಏರಿಯಾ ಏನಿದೆ ಅಲ್ಲಿ ಅಲ್ಲಿಂದನೇ ದರ್ಶನ್ ಅವ್ರನ್ನ ಕೂಡ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ತದನಂತರದಲ್ಲಿ ಅಂದ್ರೆ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆದ ನಂತರದಲ್ಲಿ ಚಾರ್ಜ್ ಶೀಟ್ ಅವರ ವಕೀಲರ ಕೈಯಲ್ಲಿ ಸಿಕ್ಕಾದ್ಮೇಲೆ ಬಹುತೇಕ ಬೇಲ್ಗೆ ಅರ್ಜಿ ಹಾಕುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಪ್ರೇಮ್ ಕುಮಾರ್. ಓಕೆ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ.